ನೋಡಿ ಆ ತಾಯಿ ನಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಅಲ್ಲ, ಆ ತಾಯಿ ಆಶೀರ್ವಾದ ಕೊಡಬೇಕು ನಮಗೆ. ಇಂಥವರ ಮನೆ ನಿಮಗೆ ಹುಡುಕೋಕ್ಕಾಗಲ್ವ? ಪ್ರತಿಯೊಬ್ಬ MLAಗಳಿಗೆ, ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಏನಪ್ಪ ಮಾಡಬೇಕು ಅಂತ ಟಾರ್ಗೆಟ್. ಏನು ನೋಡಿದ್ರು ಕೂಡ ನನ್ನ ಆಸ್ತಿಯಲ್ಲಿ ಇದು ಏನು ಬಂದಿರೋ ದುಡ್ಡಲ್ಲಿ ಎಷ್ಟು ಕಮಿಷನ್ ನೋಡಿಬೇಕು ಮತ್ತು ನೋಡಬೇಕು. ಬರೇ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ, ನೀವು ಮಸೀದಿಗೆ ಹೋಗಬೇಕಾಗಿಲ್ಲ, ನೀವು ಚರ್ಚ್ಗೆ ಹೋಗಬೇಕಾಗಿಲ್ಲ. ಇಂಥ ತಾಯಂದಿರು ಅಥವಾ ಯಾರು ಕಷ್ಟದಲ್ಲಿದ್ದಾರೆ ಅವರ ಸೇವೆ ಮಾಡಿದರೆ ಸಾಕು. ಭಗವಂತ ಕೂಡ ಅದನ್ನೇ ಹೇಳಿದ್ದು. ಎಷ್ಟು ಜನ ಮಾಡ್ತೀರಿ ನೀವು? ನಿಮಗೆ ಬರುವಂಥ ದುಡ್ಡಲ್ಲಿ ಆಮೇಲೆ ಎಷ್ಟು ಕಂಪನಿಗಳು ಫ್ರೀಯಾಗಿ ಕೊಡ್ತವೆ ಸರ್. ಈಗ ಲಯನ್ಸ್ ಕ್ಲಬ್ ಇರುತ್ತೆ, ಆಮೇಲೆ ರೋಟ್ರಾಕ್ಟಿ ಕ್ಲಬ್ ಇರುತ್ತೆ, JC ಕ್ಲಬ್, ತುಂಬ ಕ್ಲಬ್ಗಳಿರುತ್ತೆ. ಅವರೆಲ್ಲ ಎಂತೆಂಥ ಅದ್ಭುತ ಕೆಲಸ ಕಾಯ್ತಾ ಇರ್ತಾರೆ. ನಾನು ನೋಡಿದ್ದೀನಲ್ಲ, ನಾನೇ ಮಾಡಿಸಿದ್ದೀನಲ್ಲ. ಕೆಲವರಿಗೆ ನಾವು ಫೋನ್ ಮಾಡಿದಾಗ, ಸರ್ ಈಗ ಕರೆಂಟ್ ಕೊಡೋಕ್ಕಾಗಲ್ಲ, ಅದು ಗೌರ್ಮೆಂಟ್ ಕೊಡುವಂಥದ್ದು, ನಾನು ಸೋಲಾರ್ ಹಾಕ್ಲಾ ಅಂತೇಳಿ ಎಷ್ಟು ಮಾಡಿಸಿದ್ದೀವಿ ನಾವು. ಎಂತೆಂಥ ಜಾಗದಲ್ಲಿ ಸೋಲಾರ್ ಹಾಕ್ಸಿದ್ದೀವಿ ನಮ್ಗೆ ಗೊತ್ತಿದೆ. ನೋಡಿ ಎಂತೆಂಥ ಸುದ್ದಿಗಳು ಓಡಾಡ್ತಾ ಇದೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸುದ್ದಿ ಓಡಾಡ್ತಾ ಇದೆ, ದರ್ಶನ್ ಸುದ್ದಿ ಓಡಾಡ್ತಾ ಇದೆ, ಮುನ್ರತ್ನ ಸುದ್ದಿ ಓಡಾಡ್ತಾ ಇದೆ. ಎಲ್ಲ ಸುದ್ದಿ ಇದೆ ತಾನೆ, ಎಲ್ಲ TRP ಸುದ್ದಿ ತಾನೆ. ಎಲ್ಲ ಬಿಟ್ಬಿಟ್ಟು ಇದನ್ನು ಮಾಡ್ತಾಯಿದ್ವಿ. ಆ ಒಂದು ತಾಯಿಗಾಗಿ ಅರ್ಧ ಗಂಟೆ, ಯಾಕಂದರೆ ನಮ್ಮ ಜವಾಬ್ದಾರಿ ಸರ್ ಅದು. ಆಮೇಲೆ ಇಂಥ ಕೆಲಸಗಳನ್ನು ನೀವು ಮಾಡಿದಾಗ ಸಲ್ಯೂಟ್ ಮಾಡ್ತೀವಿ. ಮಾಡಿಲ್ಲ ಅಂದರೆ ನೀವು ಎಷ್ಟೇ ದೊಡ್ಡ ಅಧಿಕಾರಿಯಾಗಿ ಐ ಡೋಂಟ್ ಕೇರ್, ನಾನು ಕೇರೇ ಮಾಡಲ್ಲ. ನೀವು ಏನು ಮಾಡ್ತೀರಿ ನಾನು ಮಾಡ್ತೀನಿ. ಓಕೆ, ನಾನು ಆ ಧ್ವನಿ ಇಲ್ಲದವರ ಪರವಾಗಿ ನಿಂತಿರ್ತೀನಿ. ಆಮೇಲೆ ನಮ್ಮ ರಿಪೋರ್ಟರ್ಗಳು ಅವ್ರದ್ದು ಗೃಹಲಕ್ಷ್ಮಿ ಪಿಂಚಣಿ ಬರುತ್ತೆ, ಇನ್ನು 1 ತಿಂಗಳಲ್ಲಿ ಬರುತ್ತೆ. ಗೃಹಲಕ್ಷ್ಮಿ ಬರ್ತಾ ಇದೆ, ಗೊತ್ತಾಗಬೇಕು ಅದು ನನಗೆ, ಅದು 2,000. ಆಮೇಲೆ ನಾನು ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ದೇವನಹಳ್ಳಿ ನಮ್ಮ ರಿಪೋರ್ಟರ್ ಮಂಜುನಾಥ್ ಅವರ ನಂಬರ್ ಕೊಡ್ತೀನಿ, ಅದನ್ನು ನೀವು ಸೇವ್ ಮಾಡಿಟ್ಕೊಳ್ಳಿ. ದೇವನಹಳ್ಳಿಗೆ ಸಂಬಂಧಪಟ್ಟ ಯಾವುದಾದ್ರೂ ಸ್ಟೋರಿ ಇದ್ದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು. ನೋಡಿ ಒಂದು ಮನೆಗೆ ಕರೆಂಟ್ ಇಲ್ಲ ಮತ್ತು ಪಿಂಚಣಿ ಇಲ್ಲ ಅಂತೇಳಿ ತಹಶೀಲ್ದಾರ್ ಯಾವತ್ತಾದರೂ ಬಂದದ್ದಿದೆಯಾ? ನೀವು ಹೋಗ್ಬೇಕು ತಾನೆ ತಹಶೀಲ್ದಾರ್ ಕಡೆ ಹೋಗ್ಬಿಟ್ಟು ಅಲ್ಲಿ ಆಮೇಲೆ ಬನ್ನಿರಿ, ಅಲ್ಲಿ 4 ಜನ ಛೇಲಾಗಳಿರ್ತವೆ, ಕಾಂಜಿ ಪಿಂಜಿಗಳೆಲ್ಲ. ನೋಡಿ ತಹಶೀಲ್ದಾರ್ ಬಂದಿದ್ದಾರೆ, ಭಾಳ ಕಷ್ಟ. ಸಲ್ಯೂಟ್ ಮಾಡ್ತೀನಿ ನಾನು ಅವ್ರಿಗೆ. ನಂಬರ್ 1 ತಹಶೀಲ್ದಾರ್ ಆ್ಯಂಡ್ ಟೀಮ್ ಎಂಟ್ರಿ ಒಬ್ಬರೇ ಬರಲಿಲ್ಲ, ಇಡೀ ಟೀಮ್ ಎತ್ಕೊಂಬಂದರು. ಒಂದು ತಾಯಿ ಮನೆಗೆ, ಒಂದು ಅಜ್ಜಿ ಮನೆಗೆ, ನನಗೆ ಗೊತ್ತಿಲ್ಲ ಅಜ್ಜಿ ಜಾತಿ ಯಾವುದು ಅಂತೇಳಿ, ತಾಯಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಯಿತಾ? ಆ ತಾಯಿ ಕಾಂಗ್ರೆಸ್ ಓಟ್ ಹಾಕಿದ್ದಾರೋ BJP ಓಟ್ ಹಾಕಿದ್ದು ನನಗೆ ಗೊತ್ತಿಲ್ಲ. ಈ ಮಣ್ಣಿನ ತಾಯಿ ಆಕೆ, ಕರ್ನಾಟಕ ಪ್ಲಸ್ ಇಂಡಿಯಾ, ಭಾರತ. ಆಯಿತಾ? ದೃಶ್ಯ ನಂಬರ್ 2, ಕರೆಂಟ್ ನೀಡುವಂತೆ ಬೆಸ್ಕಾಮ್ಗೆ ಸೂಚನೆ ಕೊಡ್ತಾರೆ. ಎಲ್ಲಿ? ತಾಯಿಯ ಮನೆಯಲ್ಲಿ, ತಾಯಿಯ ಮುಂಭಾಗದಲ್ಲಿ. ಎಷ್ಟು ಅಧಿಕಾರಿಗಳಿದ್ದಾರೆ? 1 2 3 4 5 6. ಇದು ತಾಕತ್ತು ಬಡವರ ಮನೆಗೆ ಬರ್ಸೋದು. ಉಪ ತಹಶೀಲ್ದಾರ್ ಚೈತ್ರ ಎಂಟ್ರಿ ಕೊಡ್ತಾರೆ, ಅಲ್ಲಿಗೆ ಮುಗಿಲಿಲ್ಲ, ಉಪ ತಹಶೀಲ್ದಾರ್ ಬರ್ತಾರೆ. ಬರಬೇಕು. ನೀವು ಇರೋದೇ ಇವರ ಕೆಲಸ ಮಾಡಲಿಕ್ಕೆ. ನೀವು ಸಿದ್ದರಾಮಯ್ಯನವರ ಮನೆ ಕೆಲಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಓಡಾಡ್ಕೊಂಡು ಮಾಡೋರಿದ್ದಾರೆ. ಈ ತಾಯಿ ಕೆಲಸ ಮಾಡೋರು ಯಾರು? ಬಂದರು, ಬೆಸ್ಕಾಂ ಸಿಬ್ಬಂದಿ ಬಂದರು, ಮುಗಿಸಿಲ್ಲ ನಾವು ಅಲ್ಲಿ. ಟಕ್ 12 ಗಂಟೆ ಒಳಗೆ ಸರ್. ಇದು 5 ವರ್ಷದ ಯಾರಾದರೂ ಮಾಡಿಕೊಟ್ರಪ್ಪ ಅಂತ ತಾಯಿ ಕೇಳ್ತಾ ಇದ್ರೆ 12 ಗಂಟೆ ಒಳಗಾಗಿ ಬಂತು. 24 ಗಂಟೆನಲ್ಲ, 12 ಗಂಟೆ. ಹಿಂಗೆ ನೋಡೋದ್ರು ಅಂತ ಬಿಟ್ಬಿಡ್ತೀವ ನಾವು? ಬಿಟ್ಬಿಡ್ತೀವಾ ಅಂತ ಶಿವಣ್ಣ ಕೇಳ್ದಂಗೆ ಬಿಟ್ಬಿಡ್ತೀವ? ಇಲ್ಲ. ಚೆನ್ನಮ್ಮ ಮನೆಗೆ ವೈರಿಂಗ್ ಕಾರ್ಯ ಶುರುವಾಯಿತು 12 ಗಂಟೆ ಒಳಗಡೆ. ಇದೆಲ್ಲ ರಜನಿಕಾಂತ್ ಪಿಕ್ಚರು ಅಥವಾ ಉಪೇಂದ್ರ ಪಿಕ್ಚರ್, ಸೂಪರ್ ಪಿಕ್ಚರ್ ಎಲ್ಲ ಆದಂಗೆ ಅಂತ ಅಂದ್ಕೋಬೇಡಿ. ಇದು ರಿಯಲ್ ಆಗಿರೋದು. ಇದು ರಿಯಲ್ಲು. ಅರ್ಥ ಆಯ್ತಾ? ನೋಡಿ, ಚೆನ್ನಮ್ಮ ಮನೆಗೆ ವೈರಿಂಗ್ ಬಂತು, ಕರೆಂಟ್ ಬಂದುಬಿಡ್ತು. ಕರೆಂಟ್ ನೋಡಿ, ಅಜ್ಜಿ ಕರೆಂಟ್ ಹಾಕಿದ್ರು, ಎಷ್ಟು ಖುಷಿ ಆಯ್ತು. ಏನು ಕೇಳಿದ್ರು ಅಜ್ಜಿ? ಸೀರೆ ಕೊಡಿ ಅಂತಂದ್ರ, ಫ್ರಿಜ್ ಕೊಡಿ ಅಂತಂದ್ರ, ಕಾರ್ ಕೊಡಿ ಅಂತಂದ್ರ, ನಥಿಂಗ್ ಡೂಯಿಂಗ್. ಒಂದು ಕರೆಂಟ್ ಕೊಟ್ರಪ್ಪ ಅಜ್ಜಿ. ನನಗಿನ್ನೂ ಸ್ವಲ್ಪ ಗೊತ್ತಾಗಿದ್ರೆ ಆ ಅಜ್ಜಿದು ಒಂದು ಅಕೌಂಟ್ ತೊಗೊಂಡ್ಬಿಟ್ಟು ಸ್ವಲ್ಪ 1 ಲಕ್ಷ ಆದರೂ ದುಡ್ಡು ಹಾಕಿಸ್ತಾ ಇದ್ವಿ. ನೋಡೋಣ ಆಮೇಲೆ. ಬಂತು ಕರೆಂಟ್ ಬಂತು. ಸೂಪರ್ 3ಗೆ ಚೆನ್ನಮ್ಮ ಅವರು ಧನ್ಯವಾದ ಹೇಳಿದ್ರು. ತಾಯಿ, ನೀವೆಲ್ಲ ಧನ್ಯವಾದ ಹೇಳಬೇಕಾಗಿರೋದು, ನೀವು ನಮ್ಮನ್ನು ಆಶೀರ್ವಾದ ಮಾಡಬೇಕಷ್ಟೇ. ನೀವು ಧನ್ಯವಾದ ಹೇಳುವಂಥ ಅಗತ್ಯನೇ ಇಲ್ಲ. ನೀವು ಮಹಾತಾಯಿ. ಹೆಣ್ಣು ಮಕ್ಕಳನ್ನು ದೇವರಿಗೆ ಪ್ರಪಂಚದ ಯಾವುದೇ ಧರ್ಮದಲ್ಲೂ ಕೂಡ ಹೆಣ್ಣನ್ನು ದೇವರಾಗಿ ಮಾಡಿದ್ದ ಇತಿಹಾಸ ಇಲ್ಲ. ಅಂದರೆ ಇತಿಹಾಸ ಅಲ್ಲ, ಪರಂಪರೆ ಇಲ್ಲ. ಭಾರತ ಮಾತ್ರ ಹೆಣ್ಣಿಗೆ ದೇವರ ಸ್ಥಾನವನ್ನು ಕೊಟ್ಟಿದ್ದು. ಯಾಕಂದರೆ ಒಂದು ಸೃಷ್ಟಿ ಆಗೋದಿದ್ರೆ ಅದು ಹೆಣ್ಣಿನಿಂದ ಅಲ್ವಾ? ಹಾಗಿದ್ರೆ ಈ ಪ್ರಪಂಚ ಕೂಡ ಒಂದು ಹೆಣ್ಣಿನಿಂದಲೇ ಆಗಿರ್ಬೋದೇನೋ, ಆ ಸೃಷ್ಟಿ ಕೂಡ ಹೆಣ್ಣು ಅಂತ
ಸನಾತನ ಧರ್ಮದಲ್ಲಿ ಆದಿಶಕ್ತಿ ಅನ್ನುವಂಥ ಕಾನ್ಸೆಪ್ಟ್ ಬರೋದೇ ಆ ಕಾರಣಕ್ಕಾಗಿ. ಓಕೆ, ಮಂಜುನಾಥ್ ಅವರ ನಂಬರು ಹಾಕ್ಕೊಂಬಿಡಿ ಒಂದು ಸೈಡಲ್ಲಿ. ನೋಡಿ, ಮಂಜುನಾಥ್ ಅಲ್ಲಿಯ ರಿಪೋರ್ಟ್ರು ಕಮ್ ಕ್ಯಾಮ್ರಾಮನ್ ಎರಡೂ ಅವರೇ ಮಾಡ್ತಾರೆ. ಅವರ ನಂಬರ್ ಕೊಟ್ಟಿದ್ದೀನಿ ನೋಡಿ, 988055252722 9880552722. ಮಂಜುನಾಥ್ ದಿನ್ನೂರ್, ನಮ್ಮ ದೇವನಹಳ್ಳಿಯ ರಿಪೋರ್ಟ್. ದೇವನಹಳ್ಳಿ ವ್ಯಾಪ್ತಿಗೆ ಬರುವಂಥ ಯಾವುದೇ ಸ್ಟೋರಿಗಳಿದ್ರೂ ಕೂಡ ಮಂಜುನಾಥ್ ಅವರ ಗಮನಕ್ಕೆ ತರಬಹುದು. ಮತ್ತು ಈ ಸ್ಟೋರಿ ಮುಖಾಂತರ ಆ ತಾಯಿಗೆ ಒಂದು ಕಾಯಕಲ್ಪ ಒದಗಿಸಿದ್ದಾರೆ. ಆ ಮನೆಗಳೆಲ್ಲ ಹೆಂಗಿದೆ ನೋಡಿ, ಒಂಥರ ಗಟ್ಟಿ 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 ಇದೆ. ಒಂದು ವೆಂಕಟೇಶ್ವರನ ಫೋಟೋ ಇದೆ. ಒಂದು ನಿಜವಾಗಿ ಮನಸ್ಸು ಮಾಡಿದ್ರೆ ಅಕ್ಕಪಕ್ಕದವ್ರು ಮಾಡಿದರೆ ಆ ಮನೆಗೊಂದು ಪೇಂಟಿಂಗ್ ಮಾಡಿಸ್ಬೋದು. ಅದು ಅವ್ರದ್ದು ನನಗೆ ಕಂಪ್ಲೀಟ್ ಗೊತ್ತಿಲ್ಲ. ಮಂಜುನಾಥ್ ಅದ್ಭುತವಾಗಿ ಕೆಲಸ ಮಾಡಿದ್ದೀರಿ. ಮಂಜುನಾಥ್, ಸ್ವಲ್ಪ ನನಗೆ ಅದರ ಬಗ್ಗೆ ಸ್ವಲ್ಪ ಇನ್ಡೆಪ್ತ್ ಮಾಹಿತಿ ಕೊಡಿ. ಗೃಹಲಕ್ಷ್ಮಿ ಬರ್ತಾ ಇದೆ ಅವ್ರದ್ದು, ಆ ಮನೆಯನ್ನು ಚೆನ್ನಾಗಿ ಮಾಡ್ಬೋದಾ, ಅವರ ಅಡ್ರೆಸ್ ಎಲ್ಲಿ ಬರುತ್ತೆ, ಯಾರಾದರೂ ದಾನಿಗಳು ಬಂದು ಒಂದು 25 kg ಅಕ್ಕಿ, ಒಂದು 5 kg ಸಕ್ಕರೆ, ಒಂದು 2 ಸೀರೆ, ಬಟ್ಟೆ ಬರೆ, ಬೇಕಿದ್ರೆ ಒಂದು ಮಿಕ್ಸರ್ ಗ್ರೈಂಡರು ಹಿಂಗೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಯಾರೆಲ್ಲ ಇದ್ದಾರೆ? ಸ್ವಲ್ಪ ಕತೆ ಹೇಳ್ಬೋದು ಅವ್ರ ಬಗ್ಗೆ. ಜಯಪ್ರಕಾಶ್ ಶೆಟ್ಟಿ, ಖಂಡಿತವಾಗಿ ಏನು ಸೂಪರ್ 3ಯಲ್ಲಿ ವರದಿ ಪ್ರಸಾದ 12 ಗಂಟೆಯಲ್ಲೇ ಸುಮಾರು 5 ವರ್ಷಗಳಲ್ಲಿ ಆಗದೆ ಕೆಲಸ 12 ಗಂಟೆಯಲ್ಲಿ ಸೂಪರ್ 3 ತಂಡ ಮಾಡಿರುವಂತದ್ದು. ಇದು ದೇವನಹಳ್ಳಿ ತಾಲೂಕಿನ ಚಿಕ್ಕಗೊಲ್ಲಹಳ್ಳಿ ಗ್ರಾಮದಲ್ಲಿ ಬರ್ತಕ್ಕಂಥ ಚಿನ್ನಮ್ಮ ಅವರ ಸುಮಾರು 5 ವರ್ಷಗಳಿಂದ ಬುಡ್ಡಿ ಬೆಣಕಲ್ಲೇ ಓದ್ತಾ ಇದ್ದಂಥದ್ದು ಸೂಪರ್ 3ಯಲ್ಲಿ ವರದಿ ಪ್ರಸಾದ 12 ಗಂಟೆಗಳಲ್ಲಿ ತಹಶೀಲ್ದಾರ್ ಇಡೀ ತಂಡವನ್ನ ಅಂದ್ರೆ AEE ಮತ್ತೆ ಸ್ಥಳೀಯ ಗ್ರಾಮ ಪಂಚಾಯತಿ PDO ಮಂಜುನಾಥ್ ಆಗಿರ್ಬೋದು, ಮತ್ತೆ ಉಪ ತಹಶೀಲ್ದಾರ್ ಚೈತ್ರ ಆಗಿರ್ಬೋದು, ಎಲ್ಲರನ್ನೂ ಕೂಡ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳು ನಾನು ನಾಳೆ ಬೇಕಾದ್ರೆ ಮಾಡಿಸ್ತೇನೆ ಅಂತ ಹೇಳಿದ್ರು ಕೂಡ ತಹಶೀಲ್ದಾರ್ ಅವರು ಈಗಲೇ ಕೆಲಸ ಆಗ್ಬೇಕು ಇದು ಅಂತೇಳಿ ಬಾಲಕೃಷ್ಣ ಅವರು ಸೂಚನೆಯನ್ನ ಕೊಡ್ತಾರೆ. ತತ್ಕ್ಷಣದಲ್ಲೇ AEE ಅವರು ಏನು ಕರೆಂಟ್ ಅನ್ನ ಏನು 5 ವರ್ಷಗಳ ಹಿಂದೆ ಕರೆಂಟ್ ಮೀಟರ್ ಕಿತ್ಕೊಂಡು ಹೋಗಿದ್ರು, ಅದೇ ಒಂದು ಸಿಬ್ಬಂದಿಗಳು ಬಂದು ಆ ತಾಯಿಗೆ ಆ ತಾಯಿ ಏನು ಮನೆ ಇದೆ ಆ ಕರೆಂಟ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಉಪ ತಹಶೀಲ್ದಾರ್ ಕೂಡ ಇವ್ರಿಗೆ ಏನು ಪಿಂಚಣಿ ಅಂದ್ರೆ ವೃದ್ಧಾಪ್ಯ ವೇತನ ಬರ್ತಕ್ಕಂಥದ್ದು ನಿಂತು ಹೋಗಿರುತ್ತೆ. ತತ್ಕ್ಷಣ ಏನು ಅವತ್ತು ಭರವಸೆಯನ್ನ ಕೊಟ್ಟಿದ್ರು, ಈಗಾಗಲೇ ಆ ಒಂದು ಅಕೌಂಟ್ ಕೂಡ ಚಾಲ್ತಿಯನ್ನ ಮಾಡಿ ನಮ್ಗೆ ಫೋನ್ ಮುಖಾಂತರ ಕೂಡ ತಿಳಿಸಿದ್ದಾರೆ. ಜೊತೆಗೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಈಗಾಗಲೇ ಪಿಂಚಣಿ ವ್ಯವಸ್ಥೆ ಕೂಡ ಈಗಾಗಲೇ ಆರಂಭ ಆಗಿದೆ. ಜೊತೆಗೆ ಇನ್ನೊಂದು ನಾವು ಪ್ರಮುಖವಾಗಿ ಹೇಳ್ಬೇಕಂದ್ರೆ, ನಾವು ಕರೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತಾಯಿಯ ಮನೆಯಲ್ಲಿ ಆಗ್ತಾ ಇರ್ತಕ್ಕಂಥ ಏನು ಗೃಹ ಜ್ಯೋತಿ 200 ಯೂನಿಟ್ ಫ್ರೀ ಇದ್ರು ಕೂಡ ಈ ತಾಯಿಗೆ ಏನು ಈ ಕರೆಂಟ್ ಕೊಡದೆ ಈ ಆಟವನ್ನ ಆಡ್ತಾ ಇದ್ರು. ಆದ್ರೆ ಇವತ್ತು ಕರೆಂಟ್ ಜೊತೆಗೆ ಪಿಂಚಣಿಯೂ ಕೂಡ ಬರೋದಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಜೊತೆಗೆ ಏನು ಮನೆಗೆ ಒಂದು ಗ್ರಾಂಟ್ಗೆ ಒಂದು ಅರ್ಜಿಯನ್ನು ಹಾಕೊಂಡಿದ್ರು, ಆ ಗ್ರಾಂಟ್ ಕೂಡ ಈಗ 30 ಅಂದ್ರೆ ಮೊದಲನೇ ಕಂತುವಾಗಿ 50 ರಿಂದ 60 ಸಾವಿರ ಈಗಾಗಲೇ ನಾವು ಬಿಡುಗಡೆ ಮಾಡ್ತೇವೆ ಅಂತೇಳಿ ಈಗಾಗಲೇ ಇನ್ನೊಂದು 15 ದಿನಗಳ ಒಳಗಡೆ ಆ ಗ್ರಾಂಟ್ ಕೂಡ ಆಗೋದಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಗೃಹಲಕ್ಷ್ಮಿ ಯೋಜನೆ ನೀವು ಕೇಳ್ತಾ ಇದ್ರಿ, ಗೃಹಲಕ್ಷ್ಮಿ ಯೋಜನೆ ಕೂಡ ಅದನ್ನ ಚಾಲ್ತಿ ಇದೆ ಇಲ್ಲ ಅಂತಕ್ಕಂಥದ್ದು ಚೆಕ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಜಯಪ್ರಕಾಶ್ ಶೆಟ್ಟಿ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮ ನಂಬರ್ ಕೂಡ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ವೆರಿ